ಏನಿದು ರೋಡಲ್ಲೆಲ್ಲ ಅನ್ನ ತಿಂತಾ ಇದ್ದಾರಲ್ಲ ಅಂದ್ಕೊಂಡೆ, ಆಶ್ಚರ್ಯ ಆಯಿತು. ಇದೇನಪ್ಪ ಅಂತ ಸ್ವಲ್ಪ ಮುಂದೆ ಹೋದೆ. ಮುಂದೆ ಹೋಗಿ ನೋಡಿದೆ, ಚಪ್ರ ಎಲ್ಲ ಹಾಕಿದ್ರು, ಪುಷ್ಪಾಲಂಕಾರ ಇತ್ತು. ಇಲ್ಲಿ ವಾಟ್ರ್ ಕ್ಯಾನ್, ನೀರು, ಏನೇನೋ ಪಾನೀಯ ಎಲ್ಲ ಕೊಡ್ತಾಯಿದ್ರು. ಇನ್ನೂ ಆಶ್ಚರ್ಯ ಆಯಿತು. ಒಳಗಡೆ ಹೋಗೋಣ ಅಂತ ಹೋದೆ. ಅಲ್ಲಿದ್ದಾರೆ ನೋಡಿ ನಮ್ಮ ರಾಯರು. ನನಗೆ ಆಶ್ಚರ್ಯ ಆಯಿತು, ರಾಯರ ಮಠದಲ್ಲಿ ಇದ್ದೀನಲ್ಲ ಅಂತ ನೋಡಿ ರಾಯರ ಮಠಕ್ಕೆ ಬಂದು ನಿಂತಿದ್ದೇನೆ. ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನೇನು ಅಂತ ಒಳಗಡೆ ದರ್ಶನಕ್ಕೆ ಹೊರಟೆ. ಹಾಗೆ ಇಲ್ಲಿ ಏನೇನೋ ಮಾರಾಟ ಮಾಡ್ತಾಯಿದ್ರು. ಅಂದರೆ ದಾರ, ದೇವ್ರಿಗೆ ಸಂಬಂಧಪಟ್ಟದ್ದು ವಸ್ತುಗಳಿರ್ಬೋದು, ದೀಪಗಳಿರ್ಬೋದು, ಕೈ ಕೊಟ್ಕೊಳ್ಳೋ ದಾರ, ಏನೇನೋ ಬೇಕು ಅವೆಲ್ಲ, ಮೂರ್ತಿಗಳು ಇರ್ಬೋದು, ಫೋಟೋಗಳಿರ್ಬೋದು, ಎಲ್ಲ ಮಾರ್ತಾಯಿದ್ರು. ಅವೆಲ್ಲ ನೋಡ್ಕೊಂಡು ಚೆನ್ನಾಗಿತ್ತು. ಹಾಗೆ ಒಳಗಡೆ ಹೋಗ್ಬೇಕಲ್ವಾ, ಹೊರಟೆ. ನೋಡಿದ ತಕ್ಷಣ ಪುಷ್ಪ ಅಲಂಕಾರ ತನುಮನ ಸೆಳೆಯುತ್ತೆ. ಗ್ರ್ಯಾಂಡ್ ವೆಲ್ಕಮ್ ಕೂಡ ಇತ್ತು. ಇಲ್ಲಿ ರಾಘವೇಂದ್ರ ಸ್ವಾಮಿ ಹಾಡು ಕೂಡ ಆಡ್ತಾಯಿದ್ರು. ಜಾನಪದ ಗೀತೆಗಳು, ಭಕ್ತಿಯ ಹಾಡುಗಳು ಕೂಡ ಆಡ್ತಾಯಿದ್ರು. ಹಾಡು ಒಂಥರ ಮುದ ಕೊಡ್ತಾಯಿತ್ತು. ಹಾಗೆ ಒಳಗಡೆ ಹೋದ್ವಿ. ಆಹಾ, ಜನಗಳೆಲ್ಲ ತುಂಬಿ ತುಳುಕ್ತಾ ಇದ್ದಾರೆ. ಒಳಗಡೆ ಹೋಗೋದಕ್ಕೆ ಜಾಗ ಇಲ್ಲ, ಆ ಥರ ಜನ ರಶ್ ಆಗಿದ್ರು ಸ್ನೇಹಿತರೆ. ಹಾಗೆ ದೂರದಲ್ಲೇ ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ರಾಯರು. ಆ ರಾಯರು ಏನು ಹೂಗಳಿಂದ ಅಲಂಕೃತರಾಗಿ ಪಣಪಣ ಅಂತ ಹೊಳಿತಾ ಇದ್ದಾರೆ. ಆಹಾ, ಅದ್ಭುತ. ನೀವೇ ಪವಾಡಶಾಲಿಗಳು, ಎಲ್ಲ ನೀವೇ ನಮ್ಮ ಗುರುಗಳು ಅಂತ ಕೈ ಮುಗಿದು ಮನಸ್ಸಿನಲ್ಲಿ ನಮ್ಮ ಕೋರಿಕೆಗಳನ್ನು ಬೇಡ್ಕೊಳ್ತಾ ಇದ್ದೆ. ಹಾಗೆ ಒಳಗಡೆ ಕೂಡ ಇನ್ನೂ ಹತ್ರಕ್ಕೆ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾ ಇದೆ ಸ್ನೇಹಿತರೆ. ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡೆ, ವೆಯ್ಟ್ ಮಾಡಿದೆ. ಹತ್ರ ಹೋಗೋದಕ್ಕೆ ನೋಡಿ ಎಷ್ಟೊಂದು ಜನಗಳಿದ್ದಾರೆ. ರಾಯರು ನಿಮಗೂ ಕೂಡ ಒಳ್ಳೆಯ ಆಶೀರ್ವಾದ ಮಾಡಲಿ, ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಸಲಿ ಎನ್ನುವಂಥ ನನ್ನ ಒಂದು ಪ್ರಾರ್ಥನೆಯಾಗಿರುತ್ತದೆ. ಹಾಗೆ ಒಳಗಡೆ ಇಂಥ ಅಲಂಕಾರದ ನೋಡ್ತಾ ಇದ್ದೀವಿ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಒಳಗಡೆ ಹತ್ರಕ್ಕೆ ಹೋಗಿ ನಿಂತ್ಕೊಂಡೆ. ತಾಯಿ, ಪಾರ್ವತಿ ದೇವಿಯ, ಶಿವ, ಶ್ರೀಮನ್ನಾರಾಯಣ, ರಾಘವೇಂದ್ರ ಸ್ವಾಮಿಗಳೆಲ್ಲರೂ ಕಾಪಾಡಲಿ ಅಂದ್ಕೊಂಡು ಬೇಡ್ಕೊಂಡೆ. ಹಾಗೆ ನೋಡಿ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ, ಒಂದು ಫೋಟೋ ಇಟ್ಟು. ಆ ಫೋಟೋಗೆ ಎಷ್ಟು ಚೆನ್ನಾಗಿ ಎಲ್ಲರೂ ಮಂಗಳಾರತಿ ಮಾಡ್ತಾಯಿದ್ದಾರೆ. ಮನೆ ಒಳಗೆ ಈ ರೀತಿ ಮಂಗಳಾರತಿ ಮಾಡೋದಕ್ಕೆ ನಮ್ಮ ಜನಗಳಿಗೆ ಸೋಂಬೇರಿತನ. ದೇವರು ಮನೆ ಒಳಗಿದ್ರೆ ಶುಚಿಯಾಗಿರಬೇಕು, ಶುಚಿನ ಕಾಪಾಡ್ಕೊಳ್ಳೋಕ್ಕೆ ಸೋಂಬೇರಿತನ ನಮ್ಮ ಜನಗಳು. ಮನೆಯಲ್ಲಿ ಭಕ್ತಿಯ ಮೆರೆಯೋದೇ ಕಷ್ಟ ಆಗಿಬಿಟ್ಟಿದೆ ನಮ್ಮ ಜನಗಳಿಗೆ. ಅದಕ್ಕೆ ದೇವಸ್ಥಾನದಲ್ಲೇ ದೇವ್ರು ನೋಡಬೇಕು ಅಂತಾರೆ. ಏನು ಕರ್ಮ ನಮ್ಮ ಜನಗಳದು. ಹಾಗೆ ಬೃಂದಾವನ ಅಂದರೆ ತುಳಸಿ ಪ್ರದಕ್ಷಿಣೆ ಹಾಕಬೇಕು. ತುಳಸಿ ಶ್ರೀಮನ್ನಾರಾಯಣ ಪ್ರಿಯ ಅಲ್ವಾ. ಹಾಗೆ ಪ್ರದಕ್ಷಿಣೆ ಕೂಡ ಹಾಕಿ ಮುಗಿಸ್ಕೊಂಡು ಶ್ರೀ ರಾಘವೇಂದ್ರ ಸ್ವಾಮಿದು ದೊಡ್ಡ ಫೋಟೋ ಆಯಿತು. ಆ ಫೋಟೋದ ಹತ್ರ ನಿಂತ್ಕೊಂಡ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ, ಎಷ್ಟು ಕ್ಯೂಟಾಗಿ ಕಾಣ್ತಾರೆ ಗುರುಗಳು ಅಂದರೆ ಸೂಪರು. ಹಾಗೆ ಆನೆ ಮೇಲೂ ಕೂರಿಸಿದ್ರು ನೋಡಿ. ಇಲ್ಲೂ ಕೂಡ ಇದೆ, ಅದು ಇನ್ನೂ ಅಲಂಕಾರ ಮಾಡಿಲ್ಲ ಅಂತ ಅನಿಸುತ್ತೆ. ಹೊರಗಡೆ ಇದನ್ನೇ ಮೆರವಣಿಗೆ ಮಾಡೋದು. ಹಾಗೆ ತೀರ್ಥ ತಗೊಳ್ಳುವಂಥ ಸಮಯ ಬಂತು, ತೀರ್ಥ ಪ್ರಸಾದದ ಸಮಯ. ಆ ತೀರ್ಥ ಒಂದು ಅಮೃತಕ್ಕೆ ಸಮವಾಗಿರ್ತದೆ. ಆ ತೀರ್ಥ ತಗೊಂಡು ಹೊರಗಡೆ ಬಂದ್ವಿ ಸ್ನೇಹಿತರೆ. ಹೊರಗಡೆ ಅನ್ನದಾನ ಕೂಡ ನಡೀತಾ ಇತ್ತು. ಎಲ್ಲರೂ ಅನ್ನ ಸಂತರ್ಪಣೆ ನಾವು ತಿಂದ್ವಿ. ಹಾಗೆ ಈ ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ ಸ್ನೇಹಿತರೆ.